ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇದು 2025 ಲಾಸ್ಟ್ ವ್ಲಾಗು, ಹಾಗೆ 2026 ನ್ಯೂ ವ್ಲಾಗ್ ಎರಡನ್ನೂ ಒಂದೇ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಕಬಾಬ್ನ ಮಾಡ್ತಿದ್ದೀನಿ. ಸಂಜು ಔಟ್ಸೈಡ್ ಊಟಕ್ಕೆ ಹೋಗೋಣ, ಇಲ್ಲಾಂದರೆ ಹೊರಗಡೆಯಿಂದನೇ ಏನಾದರೂ ಫುಡ್ ತಂದುಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಬೇಡ ಅಂತ ಹೇಳಿದೆ. ನಿನ್ನೆ ಎಲ್ಲ ಏಕಾದಶಿ, ದ್ವಾದಶಿ, ಇವತ್ತು ದ್ವಾದಶಿ ಎಲ್ಲ ಇತ್ತು. ಪೂಜೆ ಎಲ್ಲ ಮಾಡಿದ್ವಿ, ಉಪವಾಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಅದಕ್ಕೆ ನಾನ್ ವೆಜ್ ಏನು ಬೇಡ ಅಂತ ಹೇಳಿದೆ. ಆದ್ರೂ ಅವರು ಇಲ್ಲ, ಔಟ್ಸೈಡಿಂದನೇ ತಂದುಬಿಡ್ತೀನಿ, ನ್ಯೂ ಇಯರ್ ಪಾರ್ಟಿಗೆ ನಾನ್ ವೆಜ್ ಇಲ್ಲ ಅಂದರೆ ಹೇಗೆ ಅಂತ ಹೇಳಿದ್ರು. ಸೊ ಔಟ್ಸೈಡ್ದು ಬೇಡ, ಹಾಗಾದರೆ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಅವರು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗ್ದಿದೆಯಲ್ಲ, ಇನ್ನೇನು ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ, ಸೆಲೆಬ್ರೇಷನ್ಗೆ ಬೇಕೇ ಬೇಕು ಅಂತಂದರು. ಸೊ ಅದರಿಂದಾಗಿ ಮನೆಯಲ್ಲೇ ಮಾಡಿದೆ. ನಾನು ತುಂಬ ಸಲ ಕಬಾಬ್ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದೀನಿ, ಅದರಿಂದಾಗಿ ನಾನು ರೆಸಿಪಿ ಏನು ಶೇರ್ ಮಾಡ್ತಿಲ್ಲ. ನನಗೆ ಔಟ್ಸೈಡ್ ಕಬಾಬ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಅದರಿಂದಾಗಿ ಮನೇಲೇ ಮಾಡಿದ್ದು ಕಬಾಬ್ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಚಿನ್ನುಗೆ ಏನು ಅಂತಂದರೆ ಅವ್ನು ಬೇರೆದು ನಾನ್ ವೆಜ್ ಐಟಮ್ಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ, ಆದರೆ ಕಬಾಬ್ ಇಷ್ಟಪಡ್ತಾನೆ. ಅದು ಒಂದು 4 ಪೀಸ್ ಅಷ್ಟೇ ತಿನ್ನೋದು, ಅದನ್ನಾದರೂ ಇಷ್ಟಪಟ್ಟು ತಿಂತಾನೆ. ಹಾಗೆ ಬಿಗ್ ಬಾಸ್ನ ನೋಡ್ತಾ ಹಾಗೆ ಎಂಜಾಯ್ ಮಾಡ್ತಾ ತಿಂತಿದ್ವಿ. ಬಿಗ್ ಬಾಸ್ ಅಂತೂ ನಮಗೆ ಒಂದು ಎಪಿಸೋಡನ್ನು ಮಿಸ್ ಮಾಡೋದಕ್ಕಾಗಲ್ಲ, ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಿಮ್ಮ ಮನೇಲಿ ಯಾರೆಲ್ಲ ಬಿಗ್ ಬಾಸ್ನ ನೋಡ್ತೀರಾ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಎಲ್ರಿಗೂ ಗಿಲ್ಲಿ ಇಷ್ಟ. ನಮ್ಮ ಚಿನ್ನುಗೆ ಮಾತ್ರ ಧನುಷ್ ಅಂದರೆ ಇಷ್ಟ, ಯಾಕಂದರೆ ಅವ್ನು ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾನಲ್ವ. ಇವನಿಗೆ ಗೇಮ್ಸ್ ಎಲ್ಲ ಅಂದರೆ ತುಂಬ ಇಷ್ಟ, ಅದರಿಂದಾಗಿ ಇವನಿಗೆ ಧನುಷ್ ಅಂತಂದರೆ ತುಂಬ ಇಷ್ಟಪಡ್ತಾನೆ. ನನಗೆ ಸಂಜೆಗೆಲ್ಲ ಗಿಲ್ಲಿ ಅಂದರೆ ಇಷ್ಟ, ಯಾಕಂದರೆ ಅವ್ನು ಕಾಮಿಡಿ ತುಂಬಾ ಚೆನ್ನಾಗಿರತ್ತಲ್ವ. ಸೊ ಅದರಿಂದಾಗಿ ಗಿಲ್ಲಿ ಅಂದರೆ ಇಷ್ಟ. ಹಾಗೆ ಕಬಾಬ್ ತಿಂತ ನಾನು ಸಂಜೆ ಎಲ್ಲ ಮಾತಾಡ್ತಿದ್ವಿ ವರ್ಷದ ಬಗ್ಗೆ ಎಲ್ಲ, ಎಷ್ಟು ಬೇಗ ಕಳೆದೋಯ್ತು, ಎಷ್ಟು ಬೇಗ ವರ್ಷಗಳು ಕಳೆದೋಗ್ತಿದೆ ಅಂತ. ನಮ್ಮ ಚಿನ್ನು ಅಂತೂ ಎಷ್ಟು ಬೇಗ ದೊಡ್ಡವನಾಗ್ತಿದ್ದಾನೆ ಅಂತ ಎಲ್ಲ ಅನ್ನಿಸ್ತಿತ್ತು. ಅದೇ ರೀತಿ ಮಾತಾಡ್ತಿದ್ವಿ, ವರ್ಷಗಳು ಎಷ್ಟು ಬೇಗ ಹೋಗ್ತಿದೆ ಅಂತ. ಈಗ 2025ನ ಇವಾಗ ಸೆಲೆಬ್ರೇಟ್ ಮಾಡ್ದಂಗಿದೆ, ಆಲ್ರೆಡಿ ಅದು ಮುಗ್ದೇ ಹೋಯ್ತು. ಇವಾಗ 2026ಗೆ ಎಲ್ಲ ಕಾಯ್ತಾ ಕೂತಿದ್ದೀವಿ. ತುಂಬಾ ಬೇಜಾರಾಗುತ್ತೆ, ವರ್ಷಗಳು ಇಷ್ಟಿಷ್ಟು ಬೇಗ ಕಳೆದೋಗ್ತಿದೆಯಲ್ಲ ಅಂತ. ಆದರೆ ಹೊಸ ವರ್ಷ ಬರ್ತಿದೆ ಅಂದರೆ ಏನೋ ಒಂಥರ ಖುಷಿ, ಹೊಸ ಕನಸುಗಳು, ಹೊಸ ಆಸೆಗಳು ಎಲ್ಲ ಇರುತ್ತೆ ಅಲ್ವಾ. ಅದು ಈ ವರ್ಷ ನೆರವೇರಲಿ ಅಂತ ಅನಿಸ್ತಿರುತ್ತೆ. ಹಾಗೆ ಕಬಾಬೆಲ್ಲ ತಿಂದು ನಾವು ಪ್ರತಿ ವರ್ಷವೂ ಇಯರ್ ಎಂಡಿಂಗಲ್ಲಿ ಈ ವರ್ಷ ನಾವು ಏನೆಲ್ಲ ಮಾಡಿದ್ವಿ, ಯಾವುದೆಲ್ಲ ನಮಗೆ ಖುಷಿ ಕೊಡ್ತು ಅದೆಲ್ಲ ಬರಿತೀವಿ. ಹಾಗೆ 2026ಗೆ ಏನು ಪ್ಲ್ಯಾನ್ಸ್ ಇದೆ, ಏನು ಗೋಲ್ಸ್ ಇದೆ ಅದೆಲ್ಲನೂ ಬರ್ಕೊಳ್ತೀವಿ ನಾವು. ಆ ಒಂದು ವರ್ಷದಲ್ಲಿ ಒಂದೊಂದು ಟಾರ್ಗೆಟ್ನ ಇಟ್ಕೊಂಡು ಈ ಟಾರ್ಗೆಟ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಪ್ರತಿ ವರ್ಷವೂ ಇದನ್ನು ಫಾಲೋ ಮಾಡ್ತಾ ಬರ್ತಿದ್ದೀವಿ. ಸೊ ಸಂಜು ಅವ್ರಿಗೆ ಹ್ಯಾಪಿಯಾಗಿದ್ದ ದಿನ ಅದನ್ನೆಲ್ಲ ಬರೆದಿರ್ತಾರೆ, ನಾನು ಸಹ ಬರಿತೀನಿ. ಚಿನ್ನು, 2026ಗೆ ನಿನ್ನ ಗೋಲ್ ಏನು, ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಾನಿತ್ತು ದೊಡ್ಡ ಜೀಪ್ ತಗೋತೀನಿ ಇಷ್ಟ. ಹೌದಾ, ಯಾಕೆ? ನಂಗೆ ಇಷ್ಟ ಅದಕ್ಕೆ ಜೀಪು. ಮಿನಿಟ್ಸ್ ಗೊತ್ತಾಗುತ್ತೆ, ಐಫೋನ್ ಮಿನಿಟ್ಸ್ ಗೊತ್ತಾಗುತ್ತೆ. ಓಕೆ, ಮತ್ತಿನ್ನೇನು ಬರೀ ಜೀಪ್ ಮಾತ್ರನಾ? ಅಮ್ಮನಿಗೇನು ಕೊಡಿಸ್ತೀಯಾ? ಅಮ್ಮನಿಗೇನು ಕೊಡ್ಸಲ್ಲ. ಪಪ್ಪನಿಗೆ? ಪಪ್ಪಂಗೂ. ಯಾಕೆ? ಕಿಂಗ್ ಆಫ್ ಆನಿಮಲ್ಸ್. ಹಾಗೆ ಇನ್ನೇನು ಟೈಮ್ ಆಗ್ತಿತ್ತು, ಇನ್ನೊಂದು ಜಸ್ಟ್ 5 ಮಿನಿಟ್ಸ್ ಇತ್ತು. ಸೊ ವೆಯ್ಟ್ ಮಾಡ್ತಿದ್ವಿ, ನ್ಯೂಸ್ ಚಾನಲ್ ಹಾಕ್ಬಿಟ್ಟು ಇನ್ನು ಎಷ್ಟು ನಿಮಿಷ ಇದೆ ಅಂತ ನೋಡಿಕೊಂಡು ಕೇಕ್ ಕಟ್ ಮಾಡೋಣ ಅಂತ ಹೇಳಿ. ಕೇಕ್ ಒಂದು ಚಿಕ್ಕದು ಸ್ಲೈಸ್ ಕೇಕ್ನೇ ನಾನು ತರಿಸಿದ್ದೆ, ಅದನ್ನೇ ಕಟ್ ಮಾಡೋಣ ಅಂತ ಹೇಳಿ, ವಿತೌಟ್ ಕ್ರೀಮ್ ಇರಬೇಕು ಅಂತ ಹೇಳಿ ಸ್ಲೈಸ್ ಕೇಕ್ ತರಿಸಿದ್ದೆ, ಅದನ್ನೇ ಕಟ್ ಮಾಡ್ತಿದ್ದೀವಿ. ಅಯ್ಯೋ, ಈ ಅಮ್ಮ ಯಾವ ಕಂಟ್ರಿಯಿಂದ ಬಂದೈತೆ, ಇಷ್ಟೊಂದು ಯಾರು ಕಟ್ ಮಾಡ್ತಾರ? ಅಮ್ಮ ಪಾಪ ನಂಗೆ ಯಾರು ತಿನ್ಸಿಲ್ಲ, ಪಪ್ಪ ಮಾತ್ರ. ನೀವೇ ತಿಂತಾ ಇದ್ದೀರಾ?
ಚಿನ್ನು ಯಾಕೆ ಇಷ್ಟೊಂದು ತಿಂತಿದ್ಯಾ? ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ನೋಡಿ ಫ್ರೆಂಡ್ಸ್, ನಾನು ಹೆಂಗ್ ಬೆಂಕಿ ಹಚ್ತೀನಿ. ಬಾ ಮಲ್ಕೋಬಾ ಈಗ ಸಾಕು. ಸ್ಟಾರ್ಟ್ ಮಾಡ್ಕೋದ್ರೆ ಒಳಗೆ. ಫ್ರೆಂಡ್ಸ್, ನಿನ್ನೆ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಹೊಸ ವರ್ಷ ಎಲ್ರಿಗೂ ಹೊಸದನ್ನು ತರಲಿ, ನೀವು ಕಂಡಂಥ ಎಲ್ಲ ಒಳ್ಳೆ ಕನಸುಗಳು ನನಸಾಗಲಿ, ಏನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ದೇವರ ಶಕ್ತಿ ಕೊಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನೈಟ್ ನಾವು ಮಲ್ಕೊಂಡಿದ್ದೆ, ತುಂಬಾ ಲೇಟ್ ಆಯಿತು. ಫ್ಯಾಮಿಲಿ ಅವ್ರಿಗೆ ಹಾಗೆ ಫ್ರೆಂಡ್ಸ್ಗೆ ಎಲ್ರಿಗೂ ವಿಶ್ ಮಾಡಿ ಮಲ್ಗೋದು ತುಂಬಾ ಲೇಟ್ ಆಯಿತು. ಆದರೂ ಬೆಳಗ್ಗೆ ಬೇಗ ಎದ್ದು ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಪೂಜೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀವಿ. ಪೂಜೆ ಎಲ್ಲ ಮುಗಿಸಿ ಹಾಗೆ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ. ಹಾಗೆ ಇವತ್ತು ನ್ಯೂ ಇಯರ್ಗೆ ಬೇರೆನೇ ಪ್ಲಾನ್ಸ್ ಇತ್ತು, ಬಟ್ ಚಿನ್ನುಗೆ ಸ್ಕೂಲ್ ಇದೆ, ಹಾಗೆ ಸಂಜು ಕೂಡ ಆಫೀಸ್ಗೆ ಹೋಗ್ಬೇಕಿತ್ತು. ಇಬ್ರಿಗೂ ಕೂಡ ರಜಾ ಇರಲಿಲ್ಲ, ಅದರಿಂದಾಗಿ ಪ್ಲಾನ್ಸ್ ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಇಬ್ಬರು ಸ್ಕೂಲ್ಗೆ ಆಫೀಸ್ಗೆ ಹೋಗ್ಬೇಕಲ್ವ, ಸೊ ಅದರಿಂದಾಗಿ ಬೆಳಗ್ಗೆನೇ ಚಪಾತಿ ಹಾಗೆ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಹಾಗೆ ಚಿನ್ನುಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ, ಸಂಜುಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಹಾಗೆ ನೆನ್ನೆ ಕಟ್ ಮಾಡಿರೋಂಥ ಕೇಕ್ ಎಲ್ಲ ಇತ್ತಲ್ಲ, ಸೊ ಅದನ್ನೇ ಇವತ್ತು ಸ್ನ್ಯಾಕ್ಸ್ಗೆ ಹಾಕಿದ್ದೀನಿ. ಅವನು ಕೇಕ್ ಬೇಕು ಅಂತ ಹೇಳಿದ್ದ, ಸೊ ಅದರಿಂದಾಗಿ ಅದನ್ನೇ ಹಾಕಿದ್ದೀನಿ. ದೇವ್ರಿಗೆ ನಮಸ್ಕಾರ ಮಾಡು. ಬಾಯ್ ಬಾಯ್. ಚಿನ್ನುಗೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಕಲರ್ ಡ್ರೆಸ್ನ ವೇರ್ ಮಾಡೋದಕ್ಕೆ ಹೇಳಿದರು, ಸೊ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದಾನೆ. ಸಂಜು ಕೂಡ ಮಗನ ಬಿಟ್ಟು ಬಂದು ಅವರು ಕೂಡ ಆಫೀಸ್ಗೆ ಹೊರಟರು. ಆಫೀಸಿಂದ ಬಂದ ಮೇಲೆ ಟೆಂಪಲ್ಗೆ ಹೋಗ್ತಿದ್ದೀವಿ. ಮನೆ ಹತ್ತಿರದಲ್ಲೇ ಈ ಟೆಂಪಲ್ ಇರೋದ್ರಿಂದಾಗಿ ವಾಕ್ ಮಾಡ್ಕೊಂಡೇ ಹೋಗ್ತಿದ್ದೀವಿ. ಚಿನ್ನು ಇಲ್ಗೂ ಬೈಕಲ್ಲಿ ಹೋಗೋಣ ಅಂತ ಹಠ ಮಾಡ್ತಿದ್ದಾನೆ. ನೋಡಿ ಹಾಯ್ ಮಾಡ್ತೀನಿ. ಪಾಪ ಬೈಕಲ್ಲಿ ಹೋಗೋದಿತ್ತಲ್ಲ, ನಾನು ಎತ್ಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಇಲ್ಲೇ ಐತೆ ಮನೆ, ಇಲ್ಲೇ ಐತೆ ಅಮ್ಮ. ಪ್ಲೀಸ್ ಬೈಕಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಮನೆ ಹೆಂಗೆ ಹಳೆದಾಗೈತೆ. ತಗೊಂಡ್ಬಿಟ್ರೆ ಇರುತ್ತೆ. ನೆಕ್ಸ್ಟ್ ಸ್ವಿಮ್ಮಿಂಗ್ ಸಿಗುತ್ತೆ, ಅಲ್ಲಿ ಹೋಗಿ ಸ್ಟ್ರೈಟ್ ಒಂದು ರೋಡ್ ಸಿಗುತ್ತೆ, ಸ್ಟ್ರೈಟ್ ರೋಡ್ ಹೋಗಿ ಅಲ್ಲೊಂದು ದಾರಿ ಸಿಗುತ್ತೆ, ಆ ಕಡೆ ಹೊಸ ವರ್ಷದ ದಿನ ದೇವಸ್ಥಾನಕ್ಕೆ ಬರಲಿಲ್ಲ ಅಂದರೆ ಏನೋ ಒಂಥರ ಮನ್ಸಿಗೆ ಬೇಜಾರಾಗ್ತಿರುತ್ತೆ. ದೇವಸ್ಥಾನಕ್ಕೆ ಬಂದ್ರೇ ಏನೋ ಒಂಥರ ಸಮಾಧಾನ. ಸಂಜು ಎಷ್ಟೊತ್ತಿಗೆ ಆಫೀಸಿಂದ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ಬಂದಮೇಲೆ ಹೇಗೂ ಬಂದ್ವಿ. ಹಾಗೆ ದೇವಸ್ಥಾನದ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ಅಂತ. ನನಗಂತೂ ಇಷ್ಟು ದೊಡ್ಡ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರಲ್ಲ, ಅದಕ್ಕೆ ನೋಡ್ತಿದ್ದೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿ. ಹಾಗೆ ಬೆಂಗಳೂರಲ್ಲಂತೂ ತುಂಬ ಚೆನ್ನಾಗಿರೋವಂಥ ಟೆಂಪಲ್ಸ್ಗಳಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆದಷ್ಟು ಇಲ್ಲಿ ಇರೋವಂಥ ಟೆಂಪಲ್ಸ್ನೆಲ್ಲ ನಾನು ನನ್ನ ವ್ಯೂವರ್ಸ್ಗೂ ಸಹ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಆದಷ್ಟು ವೀಡಿಯೋಸ್ ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಟೆಂಪಲ್ಸ್ ಎಲ್ಲ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದೊಂದು ಟೆಂಪಲ್ಸ್ ಅಂತೂ ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಮುಂದಿನ ವ್ಲಾಗ್ಗಳಲ್ಲೆಲ್ಲ ನಾನು ತೋರಿಸ್ತೀನಿ ಇಲ್ಲಿ ಟೆಂಪಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೊಸ ವರ್ಷದ ಹಿಂದಿನ ದಿನ ಏಕಾದಶಿ, ವೈಕುಂಠ ಏಕಾದಶಿ, ದ್ವಾದಶಿ ಎಲ್ಲ ಇದ್ದಿದ್ದರಿಂದಾಗಿ ವೈಕುಂಠ ಏಕಾದಶಿಗೆ ಅಂತ ಹೇಳಿ ಈ ರೀತಿ ಗೋವಿಂದನ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ತುಂಬಾ ಖುಷಿ ಆಗ್ತಿತ್ತು, ಏನೋ ಒಂಥರ ವೈಕುಂಠಕ್ಕೆ ಹೋಗಿದ್ದೀವೇನೋ ಅನ್ನೋಷ್ಟು ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ನಿಮಗೆ ತೋರಿಸ್ತೀನಿ, ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೀವು ಕೂಡ ಆ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ, ತುಂಬಾ ಖುಷಿ ಆಯಿತು. ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಹಬ್ಬಗಳು ಇರ್ಬೋದು ಅದನ್ನೆಲ್ಲ. ತುಂಬ ಟೆಂಪಲ್ಸ್ಗಳಲ್ಲಂತೂ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಬೆಳಗ್ಗೆ ಹೋಗೋದಾಗಿದ್ದರೆ ನಮ್ಮದು ಬೇರೆಯೇ ಪ್ಲ್ಯಾನ್ಸ್ ಇತ್ತು, ಬೇರೆ ಕಡೆ ಹೋಗಬೇಕು ಅಂತ, ಬಟ್ ಆಗಲಿಲ್ಲ ಅಂತ ಹೇಳಿ ಮನೆ ಹತ್ತಿರದಲ್ಲಿದ್ದಂಥ ಟೆಂಪಲ್ಗೆ ಬಂದ್ವಿ. ಹಾಗೆ ದೇವಿ ದರ್ಶನ ಮಾಡ್ಕೊಳ್ಬೋದು ನೀವು. ಮುತ್ತು ಮಾರಿಯಮ್ಮ ಟೆಂಪಲ್ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿದೆ. ಬನ್ನಿ ಒಳಗಡೆ ಟೆಂಪಲ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಒಂದೇ ಟೆಂಪಲಲ್ಲಿ ಎಷ್ಟೆಲ್ಲ ದೇವರುಗಳಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಇಲ್ಲಂತೂ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ರಂಗೋಲಿಲಿ ನೋಡಿ ಎಷ್ಟು ಚೆನ್ನಾಗಿ
ಕಲರ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಇಷ್ಟ ಆಯಿತು ನಂಗೆ. ಪದೇ ಪದೇ ನೋಡ್ತಾ ಇದ್ದೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಬನ್ನಿ ಈಗ ಟೆಂಪಲ್ ಒಳಗಡೆ ಎಲ್ಲ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸುತ್ತಲೂ ದೇವಿ ಇದೆ. ಹಾಗೆ ಸಾಯಿಬಾಬಾದು ಕೂಡ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಪ್ರತಿಯೊಂದು ದೇವರ ದರ್ಶನ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಮಾರಮ್ಮನ ಟೆಂಪಲ್ ಆಗಿರೋದ್ರಿಂದ ಇದು ಮಾರಿಗುಡಿ ಅಂತಲೂ ಕರೀತಾರೆ. ಇದನ್ನು ಮುತ್ತು ಮಾರಿಯಮ್ಮ ಟೆಂಪಲ್ ಅಂತಲೂ ಸಹ ಕರೀತಾರೆ. ಒಳಗಡೆ ನೋಡ್ಬೋದು ದೇವಿಗಳು, ಎಲ್ಲ ಥರದ ದೇವಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಗಣಪತಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಎಲ್ಲ ದೇವಿಗಳು. ಅವರು ಹೇಳ್ತಿದ್ರು ಅಲ್ಲಿ ಅಷ್ಟು ದೇವಿ ಅಕ್ಕ ತಂಗಿಯರು ಅಂತ. ತುಂಬ ಚೆನ್ನಾಗಿದೆ ಟೆಂಪಲ್ ಒಳಗಡೆನೂ ಕೂಡ. ಏನೇ ಆದರೂ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗುತ್ತೆ ಅಲ್ವಾ. ನನಗೆ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಶಬ್ದವಾಗಿರುತ್ತಲ್ವ, ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ಕಿದಂಗೆ ಆಗುತ್ತೆ. ಸ್ವಲ್ಪ ಟೈಮ್ ಇಲ್ಲೇ ಕೂತಿದ್ದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಬೆಳಿಗ್ಗೆನೇ ರಶ್ ಇರುತ್ತೆ, ನೈಟ್ ಟೈಮ್ ಅಷ್ಟು ರಶ್ ಇರೋದಿಲ್ಲ. ಸಂಜೆ ಬಂದಿದ್ದಕ್ಕೆ ಹೇಗೋ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಜಾಸ್ತಿ ಜನ ಏನೂ ಇರಲಿಲ್ಲ. ಹಾಗೆ ಪ್ರಸಾದ ಕೂಡ ಸಿಕ್ತು, ಪ್ರಸಾದ ಕೊಟ್ಟರು. ಪ್ರಸಾದನೂ ಕೂಡ ಕುತ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಹೊರಟ್ವಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಹೊಸ ವರ್ಷದ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ. ಈಗ ಪ್ರಸಾದ ಎಲ್ಲ ತಿಂತಿದ್ವಿ. ಚಿನ್ನುಗೆ ಟೆಂಪಲಿಗೆ ಬರ್ತಿದ್ದಂಗೆ ಅವ್ನಿಗೆ ಪ್ರಸಾದ ಸಿಕ್ಬಿಡ್ಬೇಕು. ಅವ್ನಿಗೆ ಅವಾಗ ತುಂಬಾ ಖುಷಿ ಆಗುತ್ತೆ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.